ಓದಿದ್ದೀರಿ, ನಿಮ್ಮ ಕುಟುಂಬದಲ್ಲಿ ಯಾರೋ ಓದಿರೋರು ಇರಬಹುದು, ನಿಮಗೆ ಅನಿಸ್ತಿರ್ಬೋದು ನಾವು ಭೂಮಿ ಕೊಟ್ರೆ ಪರ್ಯಾಯವಾಗಿ ಕುಟುಂಬಸ್ಥರಿಗೆ ಯಾರಿಗೋ ಒಬ್ರಿಗೆ ಕೆಲಸ ಸಿಗುತ್ತೆ ಅಂತ ಹೇಳಿ. ಬಟ್ ಅದೇ ಭಾಗದ ಓದು ಬರಹ ಗೊತ್ತಿಲ್ಲದ ರೈತರ ಮನೆ ಮಕ್ಕಳು ರೈತರು ಏನು ಮಾಡಬೇಕು? ಆಗ್ಲೇ ಕೇಳ್ತಿದ್ರು ಮಲ್ಲಯ್ಯ ಅವರು, ನಮಗೇನು ಕೆಲಸ ಕೊಡ್ತಾರೆ? ಇದು ಒಂದು ಪಾಯಿಂಟ್. ಇನ್ನೊಂದು, ನೀವು ಹೇಳಿದ್ರಿ ಭೂಮಿ ಕೊಟ್ಟರೆ ಡೆವಲಪ್ ಆಗಿದ ಭೂಮಿಯನ್ನು ಕೊಡ್ತಾರೆ ಅಂತೇಳಿ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಮೇಡಮ್. ಮೊನ್ನೆ ಈ ತುಂಗಭದ್ರಾ ಕ್ರಸ್ಟ್ ಗೇಟ್ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಆ ಭಾಗದ ರೈತರನ್ನ ನಮ್ಮ ವಾಹಿನಿಯ ಪ್ರತಿನಿಧಿಗಳು ಮಾತನಾಡಿಸಿದ್ರು. ಸ್ವತಂತ್ರ ಬಂದು ಎಷ್ಟು ವರ್ಷ ಆಗಿದೆಯೋ ಅಷ್ಟು ವರ್ಷ ಆಗಿದೆ, ನಾವು ನಮ್ಮ ಸ್ವತಂತ್ರವನ್ನು ಕಳ್ಕೊಂಡು ಭೂಮಿಯನ್ನು ಕೊಟ್ಟು ಯಾಕೆ ತುಂಗಭದ್ರೆ ಹರಿಲಿ, ಅದಕ್ಕೊಂದು ಡ್ಯಾಮ್ ಆಗಲಿ ಅಂತೇಳಿ ಇದುವರೆಗೂ ಕೂಡ ನಮಗೆ ಕೊಟ್ಟಿರುವ ಮನೆಗೆ ಕಾಗದ ಪತ್ರ ಇಲ್ಲ, ಅಡ್ರೆಸ್ ಇಲ್ಲದ ಬೀದಿ ಭಿಕಾರಿಗಳಾಗ್ಬಿಟ್ಟಿದೀವಿ. ಹೇಳ್ತಿರೋದು ರೈತರು. ಮ್ಯಾಮ್, ನೀವು ಯಾವ ಧೈರ್ಯದ ಮೇಲೆ ಹೇಳ್ತೀರಿ ಇವಾಗ ಭೂಮಿ ಕೊಟ್ಬಿಡಿ, ನಮಗೆ ಡೆವಲಪ್ ಆಗಿದ್ದ ಭೂಮಿ ಕೊಡ್ತಾರೆ? ಎಷ್ಟು ವರ್ಷಕ್ಕೆ? ಯಾವಾಗ? ಡಿ ಕೆ ಶಿವಕುಮಾರ್ ಅವರೇ ಇರ್ತಾರಾ? ಬೇರೆಯವ್ರು ಬರ್ತಾರಾ? ಬಂದವರು ಉಳಿಸ್ಕೊಳ್ತಾರಾ? ಯಾವ ಭರವಸೆಯೊಂದಿಗೆ ಬಿಡದಿ ಭಾಗದ ರೈತರು ಭೂಮಿ ಕೊಟ್ಟು ಬಿಡಬೇಕು, ಪರ್ಯಾಯವಾಗಿ ಡೆವಲಪ್ ಆಗಿರೋ ಭೂಮಿಯನ್ನು ನಂಬ್ಕೊಂಡು ಅಂತೇಳಿ ಹೇಳ್ತಿದ್ದೀರಿ? ಇವಾಗ ಅವರೊಂದು ಪಾಯಿಂಟ್ ಹೇಳಿದ್ರು ಮೇಡಮ್ ಅಶ್ವಥ್ ನಾರಾಯಣ್ ಸರ್. ಏನಂತ ಹೇಳಿದ್ರೆ, ಬಿಡದಿಯ ಬೈರಮಂಗಲ ಭಾಗದ ಜನರ ಹತ್ರ ಮಾತೇ ಆಡಿಲ್ಲ ಅವರು ಅಂತ ಹೇಳಿ. ಅದು ಮೊದಲನೇದಾಗಿ ಸುಳ್ಳು. ಪ್ರಪ್ರಥಮವಾಗಿ ಅವ್ರಗಳ ಹತ್ರ, ರೈತರುಗಳ ಹತ್ರ ಕೂತು ಮಾತಾಡಿ SR ವ್ಯಾಲ್ಯೂ ಏನಿದೆ ಅದಕ್ಕೆ 3 ಪಟ್ಟರಷ್ಟು. ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ಡಿಮ್ಯಾಂಡ್ ಮಾಡ್ತಾರೆ, ಇಲ್ಲ ಇದು ಸಾಲದಿಲ್ಲ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ. ಈ ಎಲ್ಲ ಏನು ನಿರ್ಧಾರಗಳಿದಾವೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ, ಆ ಎಲ್ಲ ನಿರ್ಧಾರಗಳನ್ನು ರೈತರ ಜೊತೆಗೂಡಿ ಮಾತಾಡಿಯೇ ನಿರ್ಧಾರ ಆಗಿರ್ತಕ್ಕಂಥದ್ದು. ಇನ್ನು ವಿಧಾನಸೌಧದ ಸಂಬಂಧಪಟ್ಟಂತೆ ಮಾತಾಡಿದ್ರು ಅವರು ಅಲ್ವಾ? ಸೊ ಆ ಪಾಯಿಂಟ್ ನಾನು ಹೇಳ್ತೀನಿ. ಇವಾಗ ವಿಧಾನಸೌಧಕ್ಕೆ ಯಾಕೆ ಕರೆದ್ರು ಅವರು ಅಂತ ಹೇಳಿದ್ರೆ, ಆಯಿತು ಈಗ ಪರ ವಿರೋಧ ಎರಡೂ ಇದೆ. ಕುಮಾರಸ್ವಾಮಿ ಅವರು ಒಂದು ಮಾಡ್ಬೋದಾಗಿತ್ತಲ್ಲ. ಇವಾಗ ಪರ ಇರ್ತಕ್ಕಂತಹ ಒಂದಷ್ಟು ರೈತ ಮುಖಂಡರುಗಳು, ಇನ್ನೊಂದಷ್ಟು ವಿರೋಧ ಇರ್ತಕ್ಕಂಥವ್ರನ್ನ ಕರೆಸ್ಬಿಟ್ಟು ಮಾತಾಡ್ಬೋದಾಗಿತ್ತಲ್ಲ ವಿಧಾನಸೌಧದಲ್ಲೇ. ಈ ಭಾಗದ ರೈತರ ಸಮಸ್ಯೆಯನ್ನ ಪರಿಹಾರ ಮಾಡಬೇಕಾಗಿರೋದು, ಭೂಮಿ ಬಿಟ್ಕೊಡ್ತೀವಿ ಅಂದವ್ರು ಬಿಟ್ಕೊಡೋಲ್ಲ ಅಂದವ್ರದ್ದು ಸಮಸ್ಯೆ ಪರಿಹಾರ ಮಾಡಬೇಕಾಗಿರೋದು ಮುಖ್ಯಮಂತ್ರಿಗಳು, ಅವರ ಕೈ ಕೆಳಗಡೆ ಕೆಲಸ ಮಾಡೋ ಸಚಿವರುಗಳು. ಅವ್ರು ಬಂದ್ರೆ ಕಷ್ಟ ಆಗುತ್ತೆ ಅನ್ನೋದಿದೆಯಲ್ಲ, ನನಗೆ ಯಾಕೋ ಒಪ್ಲಿಕ್ಕೆ ಅದನ್ನ ಏನ್ ಹೇಳ್ತಾ ಇದಾರೆ ಗೊತ್ತಾ ಮೇಡಮ್? ಒಂದಷ್ಟು ಜನಗಳು ನಿಮ್ಮ ಮೋಸ್ಟ್ಲಿ ಸುದ್ದಿವಾಹಿನಿಗಳಲ್ಲೇ ಬಿತ್ತರ ಆಗಿದೆ, ಅದೆಲ್ಲನೂ ಕೂಡ ಅದನ್ನು ತೋರಿಸಿದಾರೆ ಕೂಡ. ಬಾಲಣ್ಣ ಕೈಗೆ ಸಿಕ್ಲಿ ಧಮಕಿ ಹಾಕುವಂತ ಕೆಲಸಗಳು, ಸಿಕ್ಲಿ ಮಾಡ್ಲಿ, ನಾವು ಪರ್ಕೆಲ್ ಹೊಡಿತೀವಿ, ಈ ಮಾತುಗಳನ್ನ ಯಾವ ಶಾಸಕರಿಗೆ ಹೇಳ್ತಾರೆ? ಅದೇ ಭಾಗದ ಶಾಸಕರು, ಅದೇ ಭಾಗದ ನಾಯಕರು ಅಲ್ಲಿನ ಜನರ ವಿಶ್ವಾಸವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ನಟರಾಜ್ ಗೌಡ್ರೆ ಕರೆಕ್ಟು, 80% ರೈತರು ಒಪ್ಪಿಟ್ಟಿದ್ದಾರೆ, 80% ರೈತರು ಒಪ್ಪಿಟ್ಟಿದ್ದಾರೆ. ಕೊಡಿ ಹೆಸರು ಯಾರ್ಯಾರ್ದು ಅಂತ ಹೇಳಿ. ಆ ಭಾಗದ ರೈತರಿಗೆ ಸರ್, ಮಾಧ್ಯಮಕ್ಕಲ್ಲ, ವಿರೋಧ ಪಕ್ಷಕ್ಕಲ್ಲ, ಯಾರು ಒಪ್ಪಿದ್ದಾರೆ ಯಾರು ಒಪ್ಪಿಲ್ಲ, ಎಷ್ಟು ಜನ ಭೂಮಿಯನ್ನ ಕೊಟ್ಟು ಪರಿಹಾರ ತಗೊಂಡಿದ್ದಾರೆ, ತಗೊಂಡಿರೋ ರೈತರು ನಿಜವಾಗ್ಲೂ ರೈತರ? ನೀವು JDS ರೈತರು ಅಂತ ಹೇಳಿ ಆರೋಪ ಮಾಡಬಹುದು, ಕಾಂಗ್ರೆಸ್ ರೈತರು ಅಂತ ಅನುಮಾನ ಬರ್ಬೋದಲ್ಲ. ಹೊರಡಿಸಿ ಅಲ್ಲ ಒಂದು ಲೆಟರ್. ರೈತರೇ JDS ಮತ್ತೆ ಬಿಜೆಪಿ RSS ರೈತರು ಯಾರಿಲ್ಲ ಇಲ್ಲಿ, ಎಲ್ಲಾ ರೈತರು ರೈತರೇ, ಎಲ್ಲಾ ರೈತರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು. ಈಗ ನಾನು ಹೇಳ್ದೆ 6043 ರೈತರಲ್ಲಿ 7481 ಎಕರೆನಲ್ಲಿ 663 ರೈತರು ಮಾತ್ರ 1348 ಎಕರೆ ಮಾತ್ರ ಕೊಡೋದಿಲ್ಲ ಅಂತ ಹೇಳಿ ಬರ್ಕೊಟ್ಟಿರ್ತಕ್ಕಂಥದ್ದು. 1348 ಎಕರೆ ಮಾತ್ರ 663 ರೈತರು ಮಾತ್ರ ಕೊಡೋದಿಲ್ಲ ಅಂತ ಸ್ಮಿತಾ ಅವರೇ, ನಾನು ಅಂಕಿಅಂಶ ಮಾತ್ರ ಕೊಡ್ತೀನಿ. ಇದು ಜಿಲ್ಲಾಡಳಿತ, BMRDA, ಗ್ರೇಟರ್ ಬೆಂಗಳೂರು ಅಥಾರಿಟಿ ನಾನು ತಗೊಂಡಿರ್ತಕ್ಕಂಥ ಅಂಕಿಅಂಶ ನಿಮ್ಗೆ ನಾನು ಕೊಡ್ತಾ ಇರ್ತಕ್ಕಂಥದ್ದು. ಎರಡನೇ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, 518 ಎಕರೆ ಏನು ಅಧಿಸೂಚನೆ ಆಗಿದೆ, ಅದರೊಳಗಿರ್ತಕ್ಕಂಥ 580 ರೈತರಲ್ಲಿ ಸುಮಾರು 550 ರೈತರು ಆಲ್ರೆಡಿ ಒಪ್ಪಿಗೆ ಕೊಟ್ಟಿದ್ದಾರೆ. ಬಹಳಷ್ಟು ಜನಕ್ಕೆ ಆಲ್ರೆಡಿ ಚೆಕ್ ಅನ್ನು ವಿತರಣೆ ಕೂಡ ಮಾಡಲಾಗಿದೆ. ಈಗ ಕೇಳಿಸ್ಕೊಂಡ್ಬಿಟ್ಟು ನಿಜ ಸುಳ್ಳು ಇಲ್ಲ, ನನ್ನ ಮಾಹಿತಿ ನೀವು ಕೇಳ್ಕೊಂಡ್ಬಿಡ್ಬೇಕು, ಆಮೇಲೆ ಅವ್ರ ಮಾತು ಹೇಳಿ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಂಪೈನಪಾಳ್ಯ, ಒಡೇರಳ್ಳಿ ಅಂದ್ರೆ 100% ರೈತರು ಒಪ್ಕೊಂಡಿದ್ದಾರೆ. ಕೆಂಪೈನಪಾಳ್ಯದಲ್ಲೂ ಕೂಡ 95% ರೈತರು ಒಪ್ಕೊಂಡಿದ್ದಾರೆ. ಇದು ಯಾರಿಗಾದ್ರೂ ಮಾಹಿತಿ ಕೊರತೆ ಇದ್ರೆ ಅವ್ರು ಹೇಳಿ, ಸುಳ್ಳು ಅವ್ರು ಮಾಹಿತಿ ಕೊಡ್ಲಿ. ಎಲ್ಲ ಸೇರಿಸಿ ಒಡೇರಳ್ಳಿ, ಕೆಂಪೈನಪಾಳ್ಯ ಸೇರಿಸಿ 3 ಗ್ರಾಮ, 3 ಕಂದಾಯ ಗ್ರಾಮ ಸೇರಿಸಿ ಬರೀ 518 ಎಕರೆ, 80% 7481 ಎಕರೆನಲ್ಲಿ 518 ಎಕರೆಗೆ ಕನ್ಸೆಂಟ್ ಅಲ್ಲಿ 80% ಕೊಟ್ಟಿರೋದು ಅಂತ ಹೇಳೋದು. 7481 ಎಕರೆಯಲ್ಲಿ 518 ಎಕರೆಯಲ್ಲಿ ಮೇಡಮ್
ಈ ರೀತಿ ನಟರಾಜ್ಗಳು ಸುಳ್ಳು ಹೇಳಬಾರ್ದು. ಮಲ್ಲಯ್ಯ ಅವರೇ, ನೀವು ಅಲ್ಲಿದ್ದೀರಿ, ಹೋರಾಟ ಮಾಡ್ತಿದ್ದೀರಿ, ನೇತೃತ್ವ ವಹಿಸಿದ್ದೀರಿ. ಈ 80% ಕೇಳಿ ಕೇಳಿ ನಮಗೂ ನಿಜಾನ ಅನ್ನೋ ಅನುಮಾನ ಬಂದ್ಬಿಟ್ಟಿದೆ. ನಿಜಾನ ಸರ್? 80% ರೈತರು ಆಲ್ರೆಡಿ. ಮೇಡಮ್ ಈಗ ಒಂದು ನಿಮಿಷ ರೀ ಮೇಡಮ್, ಈಗ 80% ಇವ್ರು ಹೇಳ್ತಾರೆ, 80% ಒಪ್ಕೊಳ್ಳಿಲ್ಲ ಅಂತ ನಾವು ಹೇಳ್ತೀವಿ. ಯಾರು ಸಮೀಕ್ಷೆ ಮಾಡಿಸಿರೋರು? ಅಲ್ಲ, ಜಿಲ್ಲಾಧಿಕಾರಿ ಇದ್ದಾನಲ್ಲ. ಪ್ರಾರಂಭದಲ್ಲಿ ಶುರುವಾದಾಗ ಚಳವಳಿ ಅಲ್ಲಿ ಇರ್ತಕ್ಕಂಥ 9,640 ಎಕರೆ ಭೂಮಿ ಒಟ್ಟಿಗೆ ಗೋಮಾಳ ಮತ್ತು ರೈತ ಭೂಮಿ ಸೇರಿ ಅವತ್ತಿನ ಸಮೀಕ್ಷೆ ಅವತ್ತು DC ಅನೌನ್ಸ್ ಮಾಡಿದ ಪ್ರಕಾರ 2,700 ಎಕರೆ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿದ್ರು. ಇವತ್ತು ಬರೀ 700 ಎಕರೆ ತೋರಿಸ್ತಾ ಇದ್ದಾರೆ. ಇದು 2,000 ಎಕರೆ ಯಾರು ಹೊಡ್ಕೊಂಡ್ರು? DK ಶಿವಕುಮಾರ ಇರ್ರಿ, ಮಾತಾಡಿ ಮಾತಾಡಿ. ಯಾರು ಹೊಡ್ಕೊಂಡ್ರಿ 2,000 ಎಕರೆ? DC ಏನಾರು ಅವ್ರ ಅಣ್ತಂದ್ರೆ ಬರ್ಕೊಂಡಿದ್ದಾನ, ಇಲ್ಲ DK ಶಿವಕುಮಾರ್ ಫಾಲೋವರ್ಸ್ ಬರ್ತಿದ್ದಾರ? ಇದು ಒಂದು ಪ್ರಶ್ನೆ. ಜೊತೆಗೆ ಈಗ ಏನು ಹೇಳ್ತಾ ಇದ್ದಾರೆ ಇವರು, ಇದು ಸರಿಯಾದಂಥ ಕ್ರಮ ಅಲ್ಲ. ಸಮೀಕ್ಷೆ ಮಾಡಿಸಿ DC ಇದನ್ನಲ್ಲ ಜಿಲ್ಲೆ ಒಳಗೆ, ಆ DC ಮುಖಾಂತರ ಪಂಚಾಯತಿಗಳಿವೆಯಲ್ಲ ಬೇಕಲ್ಲ, ಇದು ಸಮೀಕ್ಷೆ ಮಾಡ್ತಾನೆ. ನಂದು 80% ಒಪ್ಕೊಂಡ್ಬಿಡ್ತಾರೆ ಅಂತ ಯಾರು ಒಪ್ಪಕ್ಕೆ ಸಾಧ್ಯ? ಇದು ನೀವು ಒಪ್ಪತ್ತೀರಾ? ಮಾಧ್ಯಮದವ್ರು ಒಪ್ಪತ್ತೀರಾ? ಯಾರು ಒಪ್ಪಕ್ಕೆ ಸಾಧ್ಯ ಇಲ್ಲ. ಇವರು ನಮ್ಮ ನಟರಾಜ್ ಗೌಡರು ಮಾತನಾಡಿರಿ, ಒಂದು ನಿಮಿಷ, ಒಪ್ಪೋಕೆ ಸಾಧ್ಯನೇ ಇಲ್ಲ. ಆ ಕಾರಣ ಸಮೀಕ್ಷೆ ಮಾಡಿಸ್ತೀವಿ. ಇವತ್ತು 80% ಯಾರು ಒಪ್ಕೊಂಡಿದ್ದಾರೆ ಅಂತ ಇವರು 518 ಜನಕ್ಕೆ ಏನು ಇವತ್ತು ಹೇಳಿದ್ದಾರೆ, 518 ಎಕರೆ ಭೂಮಿ ಏನು ಇವತ್ತು ಅವಾರ್ಡ್ ಕೊಡ್ತೀವಿ ಅಂತ ಏನು ಹೇಳ್ತಾರೆ. ಇವು ಎಷ್ಟು ಜನ ಕೊಟ್ಟಿದ್ದಾರೆ? ಒಂದು ಶ್ವೇತಪತ್ರ ಹೊರಡಿಸಿ ಫಸ್ಟ್ ನೀವು ಮಾಧ್ಯಮ ಮುಖಾಂತರ. ಮೊದಲನೇ ದಿನ ಬರೀ 7 ಜನ ಕೊಟ್ಟಿದ್ದಾರೆ. 7 ಜನಕ್ಕೆ ಏನೋ ಚೆಕ್ ಕೊಟ್ಟು ಅದು ಸರಿಯಾದ ರೀತಿ ಆಗಿಲ್ಲ, ಅಕೌಂಟ್ಗೆ ಹಾಕಬೇಡಿ ಅಂತ ಹೇಳಿದ್ದಾರೆ ಅಂತಕ್ಕಂಥ ನಮ್ಮ ಮಾಹಿತಿ. ಅದು ಮಾಧ್ಯಮದಲ್ಲೂ ಬಂದಿದೆ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಕನ್ನಡಪರ ಸಂಘಟನೆ ಎಲ್ಲ ಸೇರಿ ಸುಮಾರು 42 ಸಂಘಟನೆ ಸೇರಿ ಒಂದು ಸಂಯುಕ್ತ ಹೋರಾಟ ಅಂತ ಆಗಿದೆ. ಮೊನ್ನೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಏನಲ್ಲಿ ಪ್ರತಿಭಟನೆ ಮಾಡಿದ್ವು, ಒಂದು 3,000 ಜನ ಸೇರಿ ರ್ಯಾಲಿ ಮಾಡಿದ್ವು. ಅವ ಸಾಯಂಕಾಲ ಒಂದು ಸಂಯುಕ್ತ ಹೋರಾಟ ಮೀಟಿಂಗ್ ಆಗಿದೆ ಅಲ್ಲಿ. ಇದು ಇದೇ ರೀತಿ ಮುಂದುವರೆದ್ರೆ 8 ದಿನ 15 ದಿನ ಮುಂದುವರೆದ್ರೆ ಮುಂದೆ ತಿಂಗಳು 23 ಅಥವಾ 24ನೇ ತಾರೀಕು ಸುಮಾರು 10,000 ಜನ ಸೇರಿಸಿ ದೊಡ್ಡ ಮಟ್ಟದ ಚಳವಳಿ ಮಾಡ್ತೀವಿ ಅಂತ ತೀರ್ಮಾನ ಆಗಿದೆ. ಆ ಭಾಗದ ಜನರು ಕೂಡ ಇವತ್ತು 5,000 ಜನ ಬರ್ತಾರೆ. ನಾವು ಕರ್ನಾಟಕ ರಾಜ್ಯದ ಮೂಲೆಗಳಿಂದ ಜನರು ಬರ್ತಾರೆ, ಕಾರ್ಮಿಕ ಸಂಘಟನೆಗಳು ಬರ್ತವೆ, ಎಲ್ಲ ದೊಡ್ಡ ಮಟ್ಟದ ಸಂಘಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಭೂಮಿ ಕೊಡಕ್ಕೆ ಒಪ್ಪುವುದೇ ಇಲ್ಲ. 2013ನೇ ಇಸ್ವಿಯಲ್ಲಿ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಈ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋ ಪ್ರಕ್ರಿಯೆ ವಿರುದ್ಧವಾಗಿ ದೊಡ್ಡ ಆಂದೋಲನ ಮಾಡಿಬಿಟ್ರು, ಪಾದಯಾತ್ರೆ ಮಾಡಿದ್ರು. ಪ್ರತಿ ರಾಜ್ಯಗಳಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ರೈತರಿಂದ ಬಲವಂತವಾಗಿ ಭೂಮಿಯನ್ನ ಇಸ್ಕೊಳ್ಳೋ ಹಾಗಿಲ್ಲ. ಅಂದ್ರೆ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಅಪೋನೆಂಟ್ ಅಥವಾ ರಾಹುಲ್ ಗಾಂಧಿ ಅವರ ತತ್ವ ಸಿದ್ಧಾಂತದ ವಿರುದ್ಧವಾಗಿ ನಿಂತಿದ್ದಾರೆ DK ಶಿವಕುಮಾರ್ ಅವರು? ಇಲ್ಲ, ಮಾನ್ಯ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಅವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಯಾವ ಭೂ ಸ್ವಾಧೀನ ಕಾಯ್ದೆಯನ್ನು ತಗೊಂಡ್ಬಂದಿದ್ರೋ ಅದನ್ನೇ ಪಾಲಿಸ್ತಾ ಇದ್ದಾರೆ. ಅವತ್ತು ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದಾಗ, ಆಂಧ್ರ ಪ್ರದೇಶದಲ್ಲಿ ಮಂಡ್ಯದಲ್ಲಿ ಪಾದಯಾತ್ರೆ ಮಾಡಿದಾಗ ನಾವು ಅವ್ರ ಜೊತೆ ಪಾದಯಾತ್ರೆ ಮಾಡಿದ್ದೀವಿ. ನಾವೇನ್ ಹೇಳ್ತೀವಿ, ಭೂ ಸ್ವಾಧೀನ ಕಾಯ್ದೆ ಏನ್ ಹೇಳುತ್ತೆ? 80% ರೈತರ ಅನುಮತಿ ಪಡೆಯದೆ ಅವರ ಜಮೀನನ್ನು ಸ್ವಾಧೀನ ಮಾಡಿಕೊಳ್ಳುವ ಅವತ್ತು ಭೂಮಿ ವ್ಯಾಲ್ಯೂ ಏನಿದೆ, SR ವ್ಯಾಲ್ಯೂ, ಅದಕ್ಕೆ 3 ಪಟ್ಟು ಹಣವನ್ನ ಕೊಡಬೇಕು ಅಂತ ಹೇಳಿ ಕಾನೂನು ತಗೊಂಬಂದದ್ದೇ ಡಾಕ್ಟರ್ ಮನಮೋಹನ್ ಸಿಂಗ್, ನಮ್ಮ ಸರ್ಕಾರ, ರಾಹುಲ್ ಗಾಂಧಿ ಅವರ ನೇತೃತ್ವ ಇದೆ. ನೀವು 14 ತಿದ್ದುಪಡಿ ಮಾಡಿದ್ರೆ, ನೀವು 14ನಲ್ಲಿ ನಾವು ಹೋರಾಟ ಮಾಡಿ ಸ್ಥಗಿತ ಮಾಡಿಸಿದ್ವಿ ಅದನ್ನ. ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿದೆ. ಯಾವಾಗ ರೈತರು 85%, 89%, ನಿಮ್ಗೆ ತೋರಿಸಿದ ಮಾಹಿತಿ ಪ್ರಕಾರ 89% ರೈತರು ಒಪ್ಕೊಂಡಿದ್ದಾರೆ. ನಾನು ಈಗ 518 ಎಕರೆ ಇದಾಗಿದೆಯಲ್ಲ, ನೋಟಿಫಿಕೇಶನ್ ಆಗಿದೆಯಲ್ಲ, ಅಲ್ಲಿ 95% ರೈತರು ಒಪ್ಕೊಂಡಿದ್ದಾರೆ. BJP JDS ನವರಿಗೆ ಅವರ ಬೆಂಬಲಿತ ಯಾವ ಹೋರಾಟಗಾರರಿದ್ದಾರೆ, ಇಡೀ ರಾಜ್ಯದಲ್ಲಿ 38 ಕಡೆ ನಾವು ಇಂಡಸ್ಟ್ರಿ ಕಾರಿಡಾರ್ಗೆ ಭೂಮಿ ಅಕ್ವಿಸಿಷನ್ ಆಗ್ತಾ ಇದೆ KEDB ಮುಖಾಂತರ, 38 ಜಾಗಗಳಲ್ಲಿ. ಎಲ್ಲಿ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಇವರೆಲ್ಲ? ರಾಹುಲ್ ಗಾಂಧಿ ಅವರ ಭೂಸ್ವಾಧೀನ ನೀತಿ ಅಥವಾ ಅವರ ಸಿದ್ಧಾಂತ ವಿರುದ್ಧ ಅಲ್ಲ, ಆಯ್ತು, ಒಪ್ಕೊಳ್ಳೋಣ. ಅಂಡಮಾನ್ ನಿಕೋಬಾರ್ ಮರಗಳ ಬಗ್ಗೆ ಅಪಾರ ಕಾಳಜಿ ಇರುವ ರಾಹುಲ್ ಗಾಂಧಿ ಅವರಿಗೆ ಬಿಡದಿಯ ಮರಗಳು ಕಾಣ್ತಾ ಇಲ್ವಾ? 15 ಲಕ್ಷ ಸಸಿಗಳನ್ನ 15 ಲಕ್ಷ ಸಸಿಗಳನ್ನ ಕೆಂಪೇಗೌಡರ ಹೆಸರಲ್ಲಿ ನೆಡ್ಲಿಕ್ಕೆ ಹೊರಟಿರುವ DK ಶಿವಕುಮಾರ್ ಅವರಿಗೆ 10 ಲಕ್ಷ ಮರಗಳು, ಬೆಳೆದು ನಿಂತಿರೋ ಮರಗಳು ಕಣ್ಣಿಗೆ ಕಾಣ್ತಾ ಇಲ್ವಾ? ಮರಗಳು, ಭೂಮಿ ಸುಳ್ಳು ಹೇಳೋತವ್ರು. 7,000 ಎಕರೆನಲ್ಲಿ 10 ಲಕ್ಷ ಮರಗಳು ಅಲ್ಲ ರೇ, ಯಾರ ನಾವು ರೈತರೇ, 7,000 ಎಕರೆನಲ್ಲಿ 10 ಲಕ್ಷ ಮರಗಳು, ಯಾರು ಈ ತರ ಕಾಮಿಡಿ